ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಶೇಷವಾಗಿರುವಂತಹ ಹೆಲ್ತ್ ಟಾಪಿಕ್ನ ತಂದಿದ್ದೀನಿ. ತುಂಬಾ ಒಳ್ಳೆಯದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಹೆಲ್ತ್ ಟಾಪಿಕ್ ಏನಂತ ಹೇಳಿದ್ರೆ, ನಾವು ನಮ್ಮ ಸೈಡಲ್ಲಿ ಇದನ್ನು ಪೇರಲೆ ಹಣ್ಣು ಅಂತ ಹೇಳ್ತೀವಿ. ಕೆಲವೊಂದು ಸೈಡಲ್ಲೆಲ್ಲ ಈ ಹಣ್ಣಿಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಚೀಪೆಕಾಯಿ ಅಂತಲೂ ಕೂಡ ಕರೀತಾರೆ, ಹಾಗೆಯೇ ಸೀಬೆ ಹಣ್ಣು ಅಂತಲೂ ಕೂಡ ಕರೀತಾರೆ. ಹಾಗಿದ್ದರೆ ಈ ಹಣ್ಣಿನಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ ಏನೇನು ಅಂತೇಳಿ ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ಪ್ರತಿನಿತ್ಯ ಇದನ್ನು ಸೇವಿಸ್ತೀರಾ. ಹಾಗಿದ್ದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ, ಏನು, ಇದರಲ್ಲಿ ಏನೇನೆಲ್ಲ ಉತ್ತಮವಾಗಿರೋಂತಹ ಗುಣಗಳಿವೆ ಅಂಥೇಳಿ ನಾವಿದ್ರ ಬಗ್ಗೆ ತಿಳಿಯೋಣ. ದಿನಕ್ಕೊಂದು ಸೀಬೆ ಹಣ್ಣನ್ನು ತಿಂದರೆ ಈ 3 ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಬಡವರ ಸೇಬು ಅಂತಲೇ ಖ್ಯಾತಿ ಪಡೆದಿರುವ ಈ ಚೀಪೆಕಾಯಿ ಹಾಗೂ ಈ ಸೀಬೆ ಹಣ್ಣು ಅಥವಾ ಈ ಪೇರಲೆ ಹಣ್ಣು ಮನುಷ್ಯನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಅಂದರೂ ಕೂಡ ತಪ್ಪಾಗಲ್ಲ. ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಕಾಯಿಲೆಗಳಿಗೆ ಈ ಹಣ್ಣು ತುಂಬಾ ಒಳ್ಳೆಯದು. ಅದಕ್ಕಾಗಿಯೇ ದಿನಕ್ಕೊಂದು ಸೀಬೆ ಹಣ್ಣನ್ನು ತಿಂದು ವೈದ್ಯರಿಂದ ದೂರ ಇರಿ ಅಂತೇಳಿ ಅನೇಕರು ಹೇಳ್ತಾರೆ. ಯಾಕಂದರೆ ಈ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವ ಅತಿ ಅಮೂಲ್ಯವಾದಂತಹ ಪೋಷಕಾಂಶಗಳು ಈ ಸೀಬೆ ಹಣ್ಣಿನಲ್ಲಿ ಇರುತ್ತೆ. ಅದಕ್ಕಾಗಿಯೇ ಈ ಸೀಬೆ ಹಣ್ಣು ಸೇವಿಸಬೇಕು ಅಂತಲೇ ಹೇಳೋದು. ಇನ್ನು ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿನಿಂತಲೂ ಹೆಚ್ಚಿನದಾಗಿ ವಿಟಮಿನ್ ಸಿ ಈ ಹಣ್ಣು ಹೊಂದಿದೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಪೊಟ್ಯಾಷಿಯಂ, ನಾರಿನಂಶ, ಕಬ್ಬಿಣಾಂಶ ಹಾಗೂ ಪೊಟ್ಯಾಷಿಯಂ ಕೂಡ ನಂತರ ಫಾಸ್ಫರಸ್ನಂತಹ ಅಧಿಕ ಅಂಶಗಳು ಇದರಲ್ಲಿ ಹೊಂದಿದೆ. ಈ ಸೀಬೆಹಣ್ಣು ಪ್ರಮುಖವಾಗಿ ಹೆಣ್ಮಕ್ಕಳಿಗೆ ಅತ್ಯಮೂಲ್ಯವಾಗಿ ಈ ಪೇರಲೆ ಹಣ್ಣು ಮುಟ್ಟಿನ ಸಮಯದಲ್ಲಿ ನಾವು ಸೇವಿಸಿದರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಈ ಪೇರಲೆ ಹಣ್ಣನ್ನು ಅತಿ ಹೆಚ್ಚಿನದಾಗಿ ನಾವು ಪ್ರತಿನಿತ್ಯ ಸೇವಿಸ್ಬೋದು. ಬಡವರ ಸೇಬು ಅಂತಲೇ ಇದು ಖ್ಯಾತಿಯನ್ನು ಪಡೆದಿದೆ. ಜೊತೆಗೆ ಬಹುಮುಖ್ಯವಾಗಿ ಅಧಿಕ ರಕ್ತದ ಒತ್ತಡ ಹಾಗೆಯೇ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ದೂರವಿರ್ಬೋದು. ಬ್ಲಡ್ ಪ್ರೆಷರ್ ಕೂಡ ಇದು ತುಂಬಾ ನಿಯಂತ್ರಣದಲ್ಲಿ ಇಟ್ಟಿರುತ್ತೆ. ಒಳ್ಳೆಯದು ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಇದನ್ನು ಸೇವಿಸೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಅಲ್ವಾ. ಹಾಗಿದ್ದರೆ ಇದಕ್ಕೆ ಪೇರಲೆ ಹಣ್ಣಿಗೆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ತಿಂದು ಇನ್ನೂ ಕೂಡ ರುಚಿಯಾಗಿರುತ್ತೆ. ನಮ್ಮ ಗ್ಲೂಕೋಸ್ನ ಲೆವೆಲ್ ಕೂಡ ಹೆಚ್ಚಿಗೆ ಮಾಡುತ್ತೆ, ಎನರ್ಜಿ ಆಗಿರುತ್ತೆ. ಈ ಒಂದು ಪೇರಲೆ ಹಣ್ಣನ್ನು ತಿನ್ನೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಏಕೆಂದರೆ ಪೇರಲೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ವಿಟಮಿನ್ ಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಅಗತ್ಯವಾದ ಪೋಷಕಾಂಶವಾಗಿದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಪೇರಲೆ ಹಣ್ಣನ್ನು ತಿಂದರೆ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಇನ್ನು ಇದರಲ್ಲಿ ಕಬ್ಬಿಣಾಂಶದಿಂದ ಅಧಿಕ ಇರುವುದರಿಂದ ದೇಹಕ್ಕೆ ಶಕ್ತಿ ದೊರೆಯುತ್ತದೆ. ಅಲ್ಲದೆ ಜೀವಸತ್ವಗಳು ಮತ್ತು ನಾರಿನಂಶದಿಂದ ತುಂಬಿರುವ ಪೇರಲವು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ ಈ ಪೇರಲೆ ಹಣ್ಣನ್ನು ತಿನ್ನೋದ್ರಿಂದ. ನೋಡಿ, ಪ್ರತಿನಿತ್ಯ ನಾವು ಸೇವಿಸಬೇಕು. ಎಷ್ಟೆಲ್ಲ ಬೆನಿಫಿಟ್ ಇದೆ. ನಾವು ವೈದ್ಯರಿಂದ ದೂರವಿರಬೇಕು, ಟ್ಯಾಬ್ಲೆಟಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಈ ಪೇರಲೆ ಹಣ್ಣನ್ನು ಪ್ರತಿನಿತ್ಯ ನಾವು ಸೇವಿಸ್ಬೋದು. ಈ ಪೇರಲೆ ಹಣ್ಣಲ್ಲಿ 2 ವಿಧಗಳನ್ನ ನಾವು ನೋಡ್ಬೋದು. ಒಂದು ಪೇರಲೆ ಹಣ್ಣು ತಿರುಳು ಬಿಳಿ ಬಣ್ಣದಲ್ಲಿದ್ದರೆ ಇನ್ನೊಂದು ಗುಲಾಬಿ ಬಣ್ಣದಲ್ಲಿ ಇರುತ್ತೆ. ನೋಡಿದ್ರಲ್ವ ಎಷ್ಟೆಲ್ಲ ಪ್ರಯೋಜನ ಇದೆ ಈ ಒಂದು ಪೇರಲೆ ಹಣ್ಣನ್ನು ನಾವು ಸೇವಿಸೋದ್ರಿಂದ ಅಂತೇಳಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಮುಂದಿನ ಒಂದು ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್.